ಓಂ ಶಾಂತಿ. ಓಂ ಶಾಂತಿ. ಡೇಟ್ ಆಗಿದೆ 22/1/1969. ಅವ್ಯಕ್ತ ಮುರಳಿ. ಮಹಾವಾಕ್ಯ. दोपहर भोग के समय वतन का समाचार. ಮಧ್ಯಾಹ್ನ ಭೋಗ ಇತ್ತು ಮತ್ತು ಬಾಬಾ ಏನು ಹೇಳ್ತಾರೆ, आज वतन में गई तो ब्रह्मा बाबा जैसे यहाँ मुलाकात करते थे वैसे वहाँ ब्रह्मा बाबा ने मुलाकात की. ಇವತ್ತು ಭೋಗ ಹಚ್ಚಿದಾಗ ವತನದಲ್ಲಿ ಹೋದಾಗ ಬ್ರಹ್ಮ ಬಾಬಾ ಇಲ್ಲಿ ಹೇಗೆ ಭೇಟಿಯಾಗ್ತಿದ್ರು ಮಕ್ಕಳನ್ನು, ಅಲ್ಲಿ ವತನದಲ್ಲಿನೂ ಕೂಡ ಹಾಗೆ ಭೇಟಿಯಾಗ್ತಿದ್ರು. बाबा ने कहा बच्चों के भोजन के समय के अनुसार लेट आई हो. ಬಾಬಾ ಹೇಳ್ತಾರೆ, ಮಕ್ಕಳ ಊಟದ ಸಮಯದಲ್ಲಿ ಅನುಸಾರವಾಗಿ ಲೇಟ್ ಆಯಿ ಹೋ, ಲೇಟಾಗಿ ಬಂದಿದ್ದೀಯಾ ಅಂತ ಹೇಳ್ತಾರೆ ಬಾಬಾ. ಮೈನೆ ಕಹಾ, ದಾದಿ ಹೇಳ್ತಾರೆ, बाबा आपका तो 1-1:30 बजे भोजन पान करने का समय था. ನಿಮ್ಮದು ಊಟದ ಸಮಯ ಏನಿತ್ತು 1:30 ಬಜೆ. ಅದಕ್ಕೆ ಹೇಳ್ತಾರೆ ಬಾಬಾ ಹೇಳ್ತಾರೆ ಈಗ, ಬಾಬಾನೇ ಕಹಾ बाबा जब बच्चों के साथ भोजन खाता था तो बच्चों के टाइम भोजन खाता था. ಬಾಬಾ ಹೇಳ್ತಾರೆ, ಯಾವಾಗ ಮಕ್ಕಳ ಜೊತೆಗೆ ಊಟ ಮಾಡಬೇಕಾಗ್ತಿತ್ತು ಅದೇ ಟೈಮ್ನಲ್ಲೇ ಬಾಬಾನು ಮಾಡ್ತಿದ್ರು. ಉಸ್ ಟೈಮ್ ಸೆ ಲೇಟ್ ಆಯಿ ಹೋ, ಆ ಸಮಯದಲ್ಲಿ ಲೇಟ್ ಆಗಿದೆ. ಫಿರ್ ಬಾಬಾನೇ ಬ್ರಹ್ಮ ಬಾಬಾ ಕೋ ಕಹಾ ಕಿ ಲೇ ಜಾओ. ಶಿವ ಬಾಬಾ ಬ್ರಹ್ಮ ಬಾಬಾಗೆ ಹೇಳ್ತಾರೆ, ತಗೋ ಅಂತ ಹೇಳ್ತಾರೆ. ಕ್ಯಾ जाकर देखा कि जैसे यहाँ ऑफिस में कुर्सी पर बाबा आकर बैठता था. ಏನು ನೋಡಿದ್ರು ಅಲ್ಲಿ, ಹೇಗೆ ಇಲ್ಲಿ ಆಫೀಸ್ನಲ್ಲಿ ಕುರ್ಸಿ ಮೇಲೆ ಬಂದು ಕೂಡ್ತಿದ್ರು. ಪತ್ರ ಲಿಖತಾ ತಾ ತೋ ವಹಿ ಕುರ್ಸಿ, ಇಲ್ಲಿ ಸಾಕಾರದಲ್ಲಿ ಇದ್ರಲ್ಲ ಆ ಚೇರ್ ಮೇಲೆ ಕೂಡ್ತಿದ್ರು, ಅದ್ರ ಮೇಲೆ ಪತ್ರ ಬರೀತಿದ್ರು. ವಹಿ ಪೇಡ್ ವಹಿ ಪೆನ್ಸಿಲ್ ರಖಿ ಥಿ, ವಹಿ ಪ್ಯಾಡ್, ಬರೆಯೋ ಪ್ಯಾಡ್ ಅಂತಿರ್ತದಲ್ಲ ಅದೇ ಪ್ಯಾಡ್ ಇತ್ತು, ಅದೇ ಪೆನ್ಸಿಲ್ ಇತ್ತು. ಮೈ ತೋ हैरान हुई कि यह सभी चीज़ें वतन में कैसे आ गई. ದಾದಿ ಹೇಳ್ತಾರೆ, ನಾನು ಬಹಳ ಆಶ್ಚರ್ಯ ಆಯಿತು ನನಗೆ, ಇದೆಲ್ಲ ಹೆಂಗೆ ಸಾಧ್ಯ, ಅಲ್ಲಿದ್ದದೇ ಇಲ್ಲಿ ಹೆಂಗೆ ಬಂತು. ಫಿರ್ ಬಾಬಾನೇ ಹಸ್ತಲಿಖಿತ ಪತ್ರ ಮೇರೆ ಕೋ ದಿಯಾ. ಹೆಂಗಿಲ್ಲಿ ಸಾಕಾರದಲ್ಲಿ ಬಾಬಾ ಪತ್ರ ಬರೆದು ಕೊಡ್ತಿದ್ರು, ಹಾಗೆ ಕೊಟ್ಟರು. ಮೈನೆ ಪಢ, ನಾನು ಓದಿದೆ. ಜಿಸ್ಮೇ ಲಿಖಾ ಹುವಾ ಥಾ, ಅದ್ರ ಮೇಲೆ ಬರೆದಿತ್ತು ಏನು, ಸ್ವದರ್ಶನ್ ಚಕ್ರಧಾರಿ ನೂರೇ ರತ್ನೋ याद प्यार के बाद आज अव्यक्त रूप से आप अव्यक्त स्थिति में स्थित हुए बच्चों से मिल रहे हैं. ಇಷ್ಟು ದಿನ ಬಾಬಾನು ಸಾಕಾರ ಇದ್ದರು, ಮಕ್ಕಳು ಸಾಕಾರದಲ್ಲೇ ಭೇಟಿಯಾಗ್ತಿದ್ರು. ಇವತ್ತು ಬಾಬಾ ಹೇಳ್ತಾರೆ, ಸ್ವದರ್ಶನ ಚಕ್ರಧಾರಿ ನೂರೇ ರತ್ನಗಳು ಯಾದ್ ಪ್ಯಾರ್, ನೆನಪು ಮತ್ತು ಪ್ರೀತಿಯ ನಂತರ ಇಂದು ಅವ್ಯಕ್ತ ರೂಪದಿಂದ ತಾವು ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗಿ ಬಚ್ಚೋं से मिल रहे हैं, ಮಕ್ಕಳ ಜೊತೆಗೆ ಭೇಟಿಯಾಗ್ತಿದ್ದಾರೆ. ದೂಸರೆ ಪೇಜ್ ಮೇಲೆ ಲಿಖಾ ಥಾ, ಇನ್ನು 2ನೇ ಪೇಜ್ನಲ್ಲಿ ಬರೆದಿತ್ತು, बच्चे जो बाप दादा के साकार रूप से शिक्षाएं मिली है. ಮಕ್ಕಳೇ, ಏನು ಬಾಪ್ ಮತ್ತು ದಾದಾ ಇಬ್ಬರಿಂದ ಏನು ಸಾಕಾರ ರೂಪದಿಂದ ನಿಮಗೆ ಶಿಕ್ಷಣ ಸಿಕ್ಕಿದೆಯೋ ಉಸ್ಕಾ ವಿಸ್ತಾರ ಕರ್ತೆ ರಹನಾ, ಅದನ್ನು ಇನ್ನೇನು ಮಾಡಬೇಕು, ಹೆಚ್ಚೆಚ್ಚು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅಬ್ನ ಬಿಸ್ರೋ ನ ಯಾದ್ ರಹೋ, ವಿದಾಯಿ ಕೆ ಬಾದ್ ಬಾಬಾ ಜೈಸೆ ಸಹಿ ಡಾಲ್ತೆ ಹೇ ವೈಸೆ ಡಾಲಿ ಹುಯಿ ಥಿ. ಹಾಗೆ ಸಾಕಾರದಲ್ಲಿ ಆ ಪತ್ರ ಬರೆದ ಮೇಲೆ ಕೆಳಗಡೆ ಸಿಗ್ನೇಚರ್ ಇರ್ತಿತ್ತು, ಸಹಿ ಇರ್ತಿತ್ತೋ ಹಾಗೆ ಇಲ್ಲಿನೂ ಬಾಬಾ ಸಹಿ ಮಾಡಿದರು. ಬಾಬಾನೇ ಕಹಾ हमने अपने समय पर पत्र भी लिखा, फिर भोजन के लिए इंतज़ार कर रहे थे. ಬಾಬಾ ಹೇಳ್ತಾರೆ, हमने अपने समय, ನಮ್ಮ ಸಮಯದಲ್ಲಿ ಪತ್ರ ಭೀ ಲಿಖಾ, ಪತ್ರನೂ ಬರೆದ್ರು. ಫಿರ್ ಮತ್ತೆ ಭೋಜನ ಸಲುವಾಗಿನೂ ವೇಟ್ ಮಾಡ್ತಾಯಿದ್ರು, ಕಾಯ್ತಾಯಿದ್ರು. ಫಿರ್ ತೋ ಭೋಜನ್ ಖಿಲಾಯ,
ಮತ್ತು ಊಟ ಮಾಡಿಸಿದ್ರು. कहा भल वतन में चीज़ें खाते हैं लेकिन यज्ञ के भोजन की रसना बहुत अच्छी है. ಬಾಬಾ ಹೇಳ್ತಾರೆ, ಹೇಳ್ತಾರೆ, ಭಲ್ ವತನ್ ಮೇ ಚೀಜೆ ಖಾತೆ ಹೇ, ವತನದಲ್ಲಿ ವಸ್ತುಗಳನ್ನು ತಿಂತಾರೆ, ಲೇಕಿನ್ ಯಜ್ಞಕ್ಕೆ ಭೋಜನ್ ಕಿ ರಸನಾ ಬಹುತ್ ಅಚ್ಚಿ ಹೇ, ರಸನಾ ಭಾಳ ಚಲೋ ಇದೆ. फिर बाबा ने भोजन स्वीकार किया. जब हम आ रही थी तो बाबा ने एक दृश्य दिखाया. ಬಾಬಾಗ ಭೋಜನ ಮಾಡಿಸಿ ನಾನು ಬರ್ತಾ ಇದ್ದೆ, ಬಾಬಾ ಒಂದು ದೃಶ್ಯ ತೋರಿಸಿದರು. एक सागर था, ದೊಡ್ಡ ಸಾಗರ ಇತ್ತು, ಜಿಸ್ಮೆ ಬಹುತ್ ತೇಜ್ ಲಹರೆ ಚಲ್ ರಹಿ ಥಿ. ಆ ಸಾಗರದಲ್ಲಿ ತೀವ್ರವಾದ ಅಲೆಗಳು ಹೋಗ್ತಾ ಇತ್ತು. बाबा ने कहा आप इस सागर के बीच में जाओ. ಬಾಬಾ ದಾದಿಗೆ ಹೇಳ್ತಾರೆ, ನೋಡ್ರಿ ಬಾಬಾ ಹೆಂಗೆ ಹೇಳ್ತಾರೆ, ಆಪ್ ಅಂತ ಹೇಳ್ತಾರೆ. ಸಾಗರದ ನಟ್ಟ ನಡುವೆ ಮಧ್ಯದಲ್ಲಿ ಹೋಗಿ, ಬೀಚ್ ಮೇ ಜಾओ. ಮೇ ಘಬರಾನೆ ಲಗಿ, ಸಾಗರದಲ್ಲಿ ಹೆಂಗೆ ಹೋಗೋದಂತ ಭಯ ಆಯಿತು. ಕಿ ಇತನಿ ತೇಜ್ ಲಹರೋ ಮೇ ಕೈಸೆ ಜಾऊंगी, ಅಷ್ಟು ತೀವ್ರಗತಿಯಿಂದ ಅಲೆಗಳು ಬರ್ತಿದ್ದಾವು, ಅದರೊಳಗೆ ಮಧ್ಯಕ್ಕೆ ಹೋಗು ಅಂತಾರೆ ಬಾಬಾ, ಹೆಂಗೆ ಹೋಗೋದು ಅಂತ ಹೆದರಿಕೆ ಬಂತು. ಫಿರ್ ಬಾಬಾ ಕಿ ಆಜ್ಞಾ ಪ್ರಮಾಣ ಪಾವ್ ಡಾಲ, ಏನೂ ಮಾಡೋಕ್ಕಾಗಲ್ಲ, ಬಾಬಾ ಆರ್ಡ್ರ್ ಮಾಡಿದ್ದಾರೆ ಅಂತಂದ್ರೆ ಏನು ಮಾಡಬೇಕು, ಹೋಗಿ ನಿಲ್ಲಬೇಕು. ಕಾಲಿಟ್ಟೆ, ಜಹಾ ಪಾವ್ ರಖಾ ವಹಾ ಕಿ ಲಹರ್ ಶಾಂತ್ ಹೋತಿ ಗೈ. ಯಾವಾಗ ನಾನಲ್ಲಿ ಮಧ್ಯದಲ್ಲಿ ತೇಜ್ ಲಹರ್ ಬರ್ತಾ ಇದ್ದು, ಅಲೆಗಳು ಬರ್ತಾ ಇದ್ದು, ಅಲ್ಲಿ ನಾನು ಕಾಲಿಟ್ಟೆ, ಅಲೆಗಳೇನಾದು ಏಕ್ದಮ್ ಶಾಂತ ಆಯಿತು. फिर देखा कि बाप दादा दोनों ने उसमें छोटी छोटी नावें उस सागर के बीच में डाली, लेकिन सागर की लहर आने से गायब हो गई. ದಾದಿ ಹೇಳ್ತಾರೆ, ಮತ್ತೆ ನೋಡಿದರು ಬಾಪ್ ದಾದ ಇಬ್ಬರೂ ಏನು ಮಾಡಿದ್ರು, ಅದರಲ್ಲಿ ಸಮುದ್ರದಲ್ಲಿ ಛೋಟಿ ಛೋಟಿ ನಾವೆ, ಸಣ್ಣ ಸಣ್ಣ ನಾವುಗಳನ್ನು ಸಾಗರ ಬೀಚ್ ಮೇ ಡಾಲಿ, ಅಲ್ಲಿ ಹಾಕಿದರು. ಆದರೆ ಸಾಗರ್ ಕಿ ಲಹರೆ ಆನೆಸೆ, ಸಾಗರದ ಅಲೆಗಳು ಬರುವುದರಿಂದ ಅವು ಗಾಯಬಾಗ್ಬಿಡ್ತಿದ್ವು ಅಂತ, ನಾವೇ ಗಾಯಬಾಗ್ಬಿಡ್ತಿದ್ವು ಅಂತ, ಅಷ್ಟು ತೇಜ್ ಅಲೆಗಳಿದ್ದು ಅಂತ ಹೇಳ್ತಾರೆ. ದಾದಿ ಹೇಳ್ತಾರೆ, ಈಗ ಕೋಯಿ ತೋ ಲೆಹರ್ ಸೆ ಇಧರ್ ಉಧರ್ ಹೋತಿ ರಹಿ, ಇನ್ನು ಕೆಲವು ಅಲೆಗಳು ಬರೋದ್ರಿಂದ ನಾವುಗಳು ಆ ಕಡೆ ಈ ಕಡೆ ಹೋಗ್ತಾ ಇದ್ವು. ಕೋಯಿ ತೋ ಜೈಸಿ ಥಿ ವೈಸೆ ಹಿ ರಹಿ, ಇನ್ನು ಕೆಲವು ಅವು ಹೆಂಗಿದ್ವೋ ಹಾಗೆ ಇದ್ದು. ಹಮ್ ಯಹ ದೇಖ್ನೆ ಮೇ ಹಿ ಬಿಸಿ ಹೋ ಗೈ, ನಾವು ಅದೆಲ್ಲ ಏನೇನು ಆಗ್ಲಿಕ್ಕತ್ತದ ಅನ್ನೋದು ನೋಡಿದ್ರಲ್ಲೇ ನಾನು ಬ್ಯುಸಿ ಆಗಿದ್ದೆ. ಏನೇನಾಗಿತ್ತು, ಕೆಲವು ನಾವುಗಳು ಗಾಯಬಾಗ್ತಿದ್ದು, ಇನ್ನು ಕೆಲವು ನಾವುಗಳು ಆ ಕಡೆ ಈ ಕಡೆ ಹೋಗ್ತಿದ್ದು, ಇನ್ನು ಕೆಲವು ನಾವುಗಳು ಎಲ್ಲಿದ್ದು ಅಲ್ಲೇ ಇದ್ದು. ಫಿರ್ ವಹ ಸೀನ್ ಖತಮ್ ಹೋ ಗೈ, ಆ ಸೀನ್ ಮುಗಿದು ಹೋಯಿತು. बाप दादा ने कहा कि यह खेल बाप ने प्रैक्टिकल में रचा है. ಬಾಪ್ ದಾದಾ ಹೇಳ್ತಾರೆ, ಈ ಆಟ ಬಾಬಾ ಪ್ರಾಕ್ಟಿಕಲ್ನಲ್ಲಿ ರಚನೆ ಮಾಡಿದ್ದಾರೆ. ಜಿನ್ ಬಚ್ಚೋಂ ಕಿ ಜೀವನ್ ರೂಪಿ ನೈಯಾ ಬಾಪ್ ಕೆ ಸಾಥ್ ಮೇ ಹೋಗಿ ವಹ ಹಿಲೇಗಿ ನಹಿ. ಬಾಬಾ ಹೇಳ್ತಾರೆ, ಜಿನ್ ಬಚ್ಚೋಂ ಕಿ ಜೀವನ್, ಯಾವ ಮಕ್ಕಳ ಜೀವನ, ಜೀವನ್ ರೂಪಿ ನಯ್ಯ, ಹಡಗಿನ ರೂಪಿನ ಏನಿದೆ ಅಲ್ಲ ಜೀವನ, ತಂದೆಯ ಜೊತೆಗಿದ್ರೆ ಓ ಹಿಲೇಗಿ ನಹಿ, ಅದು ಅಳಗಾಡೋದಿಲ್ಲ. ನಮ್ಮ ಜೀವನ ಏನಿದೆ ಒಂದು ಥರ ನಾವಿದ್ದಂಗೆ, ಬಾಬಾ ಕರ್ಕೊಂಡು ಹೋಗ್ತಾರೆ, ಅಂಬಿಗ ಬಾಬಾ ಆಗಿದ್ದಾರೆ, ಅಂಬಿಗ ನಮ್ಮ ಜೊತೆ ಇದ್ದರೆ ಹಡಗ ಅಳಗಾಡೋದಿಲ್ಲ. ಅವನು ಬಿಟ್ವಿ ಅಂದರೆ ಅಭಿ ತುಮ್ ಪರೀಕ್ಷಾओं ರೂಪಿ ಸಾಗರ್ ಕೆ ಬೀಚ್ ಮೇ ಚಲ್ ರಹೇ ಹೋ. ಸಾಗರ ಅಂದ್ರೇನು, ಅನೇಕ ಪರೀಕ್ಷೆಗಳ ಅಲೆಗಳಲ್ಲಿ ನೀವಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ನೀವು ನಡೀತಿದ್ದೀರಾ, ಪರೀಕ್ಷೆಗಳು ಭಾಳ ಇದ್ದಾವೆ. ಹೆಂಗಿದ್ದಾವೆ, ಸಮುದ್ರದಂಗಿದೆ. ಜೋ ಜಿನ್ಕಾ ಕನೆಕ್ಷನ್ ಅರ್ಥಾತ್ ಜಿನ್ಕಾ ಹಾತ್ ಬಾಪ್ ದಾದಾ ಕೆ ಹಾತ್ ಮೇ ಹೋಗಾ. ಬಾಬಾ ಹೇಳ್ತಾರೆ, ಯಾರ ಕನೆಕ್ಷನ್ ಅಂದರೆ ಯಾರ ಕೈ ತಂದೆ ಜೊತೆಗೆ ಇದೆ, ಉನ್ಕಿ ಯಹ ಜೀವನ್ ರೂಪಿ ನಯಾ ನ ಹಿಲೇಗಿ ನ ಡೂಬೇಗಿ.
ಅವರ ಜೀವನದ ಹಡಗು ಏನಾಗೋದಿಲ್ಲ, ಅಳಗಾಡೋದು ಇಲ್ಲ, ಮುಳುಗೋದು ಇಲ್ಲ. ಯಾರ್ದು? ಯಾರ ಕೈ ಬಾಬನ ಜೊತೆ ಇದ್ದಾವೆ. तुम बच्चे इसको ड्रामा का खेल समझकर चलेंगे तो डगमग नहीं होंगे. ಮಕ್ಕಳೇ, ಇದು ಏನೇನು ಪರಿಸ್ಥಿತಿಗಳು ಅಂತ ಹೇಳ್ಕೊತೀರೋ ಅದು ಡ್ರಾಮಾದಲ್ಲಿ ಇದೆ, ಡ್ರಾಮಾದ ಆಟ ಅಂತ ತಿಳ್ಕೊಂಡಿದ್ರೆ ನೀವು ಹೊಯ್ದಾಡೋದಿಲ್ಲ. और जिसका बुद्धि रूपी हाथ साथ ढीला होगा वह डोलते रहेंगे. ಯಾರ ಬುದ್ಧಿ ಬಾಬನ ಜೊತೆ ಗಟ್ಟಿ ಇಲ್ವೋ, ಹಿಡ್ಕೊಂಡಿಲ್ವೋ, ಅವ್ರದ್ದು ನಾವೇನು ಮಾಡ್ತದೆ, ಅಳಗಡಕ್ಕೆ ಶುರು ಮಾಡ್ತದೆ. इसलिए बच्चों को बुद्धि रूपी हाथ मजबूत रखने का खास ध्यान रखना है. ಆದ್ದರಿಂದ ಮಕ್ಕಳು ಏನು ಮಾಡಬೇಕು, ನೀವು ಬುದ್ಧಿರೂಪಿ ಹಾತ್, ನಮ್ಮ ಬುದ್ಧಿ ಯಾವಾಗಲೂ ಯಾರ ಹತ್ರ ಇರಬೇಕು? ಬಾಬನ ಹತ್ರ ಇರಬೇಕು, ಮಜಬೂತ್ ಇರಬೇಕು. ಅದರ ಕಡೆ ನೀವು ಹೆಚ್ಚು ಗಮನ ಕೊಡಬೇಕು ಅಂತ ಹೇಳಿದರು ಬಾಬಾ. ಅಚ್ಚಾ, ಓಂ ಶಾಂತಿ.